ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒನ್ ಲೈಫ್ ಒಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸಮಯದಲ್ಲೂ ಮನುಷ್ಯರಾಗಿದ್ದರೆ ಸಾಕು. ಮನುಷ್ಯ ಬದುಕುವುದಕ್ಕೆ ಹೆಚ್ಚು ಹಣ ಬೇಕಾಗುವುದಿಲ್ಲ. ಬೇರೆಯವರನ್ನು ನೋಡಿ ಅವರಂತೆ ಬದುಕಲು ಮನುಷ್ಯನಿಗೆ ಎಷ್ಟು ಹಣವಿದ್ದರೂ ಸಾಲುವುದಿಲ್ಲ. ನಿರಾಸೆಯ ಬದುಕು ಎಂದು ಕೊರಗಬಾರದು. ಎಲ್ಲ ಕಷ್ಟಗಳು ನಮಗೇ ಬರುತ್ತಿವೆ ಎಂದು ಭಾವಿಸಬಾರದು. ಹಾಗೆಯೇ ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಯಾವತ್ತೂ ಬೀಗಬಾರದು. ಯಾಕೆಂದರೆ ನಮಗಿಂತಲೂ ಹೆಚ್ಚು ಕಷ್ಟದಲ್ಲಿರುವವರು ಇದ್ದಾರೆ, ಹಾಗೆ ನಮಗಿಂತಲೂ ಉತ್ತಮರೂ ಇದ್ದಾರೆ. ನೀವು ಎಷ್ಟೇ ಸಿರಿವಂತರಾಗಿರಬಹುದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠವನ್ನು ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗಿರುತ್ತದೆ. ಬೇರೊಬ್ಬರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಬೇಕಾದರೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಿ. ಬೇರೆಯವರ ಹೃದಯದಲ್ಲಿ ಏನಿದೆ ಎಂದು ಅರಿಯಲು ಅವರ ಕೃತ್ಯಗಳನ್ನು ಗಮನಿಸಿ. ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವೆಂದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕಹಿಯಾಗಿ ಕಾಡಬಹುದು. ಸಂಬಂಧ ಮುರಿದರೂ ಸಹ ನಿಜವನ್ನೇ ಹೇಳಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಯಾಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ಯಾವತ್ತೂ ಒಂದಾಗಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಈ ಒಂದು ರಹಸ್ಯವನ್ನು ಯಾರ ಬಳಿಯೂ ಹೇಳಬೇಡಿ. ಅದು ಸೋಲು. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ಸೋಲು ಎಂಬುದು ನಮ್ಮ ಗೆಲುವಿನ ದಾರಿಯಲ್ಲಿ ಆಗಾಗ ಬರುವ ಒಂದು ಸಣ್ಣ ಅಡಚಣೆ ಅಷ್ಟೇ. ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಕ್ರಮ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದೆ. ಜನರಿಗೆ ನಾವು ಬದಲಾಗಿದ್ದು ಮಾತ್ರ ಬೇಗ ಕಾಣಿಸುತ್ತದೆ, ಆದರೆ ಯಾವ ಕಾರಣಕ್ಕೆ ನಾವು ಬದಲಾಗಿದ್ದೇವೆ ಅನ್ನೋದು ಮಾತ್ರ ತಿಳಿಯುವುದಿಲ್ಲ. ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರುವುದಿಲ್ಲ, ಆದರೆ ಅವನಿಗೆ ಬೇರೆಯವರ ಯೋಗ್ಯತೆ ನೋಡಿ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ. ಮಾಡುವ ತಪ್ಪಿಗೆ ಕ್ಷಮೆ ಇರಲಿ. ಪ್ರತಿ ಬಾರಿಯೂ ತಪ್ಪು ತಪ್ಪಾಗಿರುವುದಿಲ್ಲ, ಮೋಸವೂ ಆಗಿರಬಹುದು. ಪ್ರತಿ ಬಾರಿಯೂ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನವಿರಲಿ. ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ. ಪ್ರೇರಿತವಾಗಿ ತಪ್ಪಿದ್ದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಎಚ್ಚರಿಕೆ: ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ, ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ, ಕಾದು ನೋಡಿ. ಒಳ್ಳೆಯವರು ಯಾವತ್ತೂ ಸೋಲಲ್ಲ, ಕೆಟ್ಟವರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಮ್ಮವರು ಎಂದು ನಮ್ಮ ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಭಗವಂತನನ್ನು ಮಾತ್ರ. ಯಾಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ, ನಂತರ ಕಾಯುವವನು ಅವನೇ. ಈ ಜಗತ್ತಿನಲ್ಲಿ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಅವನೇ. ಜಗತ್ತಿನಲ್ಲಿ ಕಾಡುತ್ತಿರುವುದು ಕೇವಲ ಹೊಟ್ಟೆ ಹಸಿವು ಅಲ್ಲ, ಪ್ರೀತಿಯ ಕೊರತೆ, ಕರುಣೆ, ಪ್ರೋತ್ಸಾಹದ ಕೊರತೆ. ಪ್ರತಿಯೊಬ್ಬರೂ ಜಗತ್ತನ್ನೇ ಬದಲಾಯಿಸಬಹುದು ಅಂತ ಕಾಯುತ್ತಾ ಇರುತ್ತಾರೆ, ಆದರೆ ತನ್ನನ್ನು ಮಾತ್ರ ಬದಲಾಯಿಸಿಕೊಳ್ಳುವುದಿಲ್ಲ. 4 ಜನರಿಗೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ಆ ದೇವರೇ ನಿನ್ನನ್ನು ಹುಡುಕುತ್ತಾ ಮನೆಗೆ ಬರುತ್ತಾನೆ. ಸಹಾಯ ಮಾಡಿದವರನ್ನು ದೂರ ಮಾಡಿದರೆ ಆ ದೇವರು ಕೂಡ ದೂರವಾಗುವುದು ಸಹಜ. ಯಾಕೆಂದರೆ ದೇವರು ಯಾವ ರೂಪದಲ್ಲಾದರೂ ಬರಬಹುದು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯಚಂದ್ರರಂತೆ ನೀನು ಇಡೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ.
ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಸಾರ್ಥಕವಾಗುತ್ತದೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯದಷ್ಟು ದಡ್ಡನಾಗಿರುತ್ತಾನೆ. ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಕಾದು ನೋಡಬೇಕು ಅಷ್ಟೇ. ಜೀವನದಲ್ಲಿ ಕೆಟ್ಟ ಸಮಯ ನಡೆಯುತ್ತಿದ್ದರೆ ಈ ಮಾತುಗಳನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಹವ್ಯಾಸವನ್ನು, ಕೆಟ್ಟ ವಿಚಾರಗಳನ್ನು ಬಿಡುವ ಉಪವಾಸವನ್ನು ಮಾಡಿ, ಆದರೆ ಭೋಜನವನ್ನು ಅಲ್ಲ. ಸಮಸ್ಯೆಗಳು ಅವರು ನೋಡುವುದಕ್ಕಿಂತ ಚಿಕ್ಕದಾಗಿದೆ. ಚಿಂತೆಗಳು ಫಲಿತಾಂಶಗಳನ್ನು ಬದಲಾಯಿಸುವುದಿಲ್ಲ. ವಿಫಲರಾಗಲು ಹಿಂಜರಿಯದೆ ಭವಿಷ್ಯದ ಅನಿರೀಕ್ಷತೆ ಒಪ್ಪಿಕೊಳ್ಳಿ. ದೈಹಿಕ ಚಟುವಟಿಕೆಗಳು ದೇಹದ ಮನಸ್ಸಿನ ಸಂಪರ್ಕವನ್ನು ತರುತ್ತದೆ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಶಾಂತಿ ಇಲ್ಲ. ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪ್ರತಿದಿನ ಮಾಡಿ ವಿಶ್ರಾಂತಿ ಪಡೆಯಿರಿ. ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಒನ್ ಲೈಫ್ ಒಂದೇ ಜೀವನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.